ಎಲ್ಲಿಗೆ ಹೋಗ್ಬೇಕು, ಅಪ್ಪನ ದಾರಿ ಹಿಡ್ಕೊಂಡು ಹೋಗ್ಬೇಕತ್ತ. ಅಪ್ಪ ಮನೆ ತಗ ಏನೋ ನಾನು ಹೇಳ್ತಾ ಇದ್ದೀನಿ ತಾನೆ, ಅಲ್ಲಿ ಆತತೆ. ಸಹಾಯ ಮಾತಂತೆ, ನಾನು ಸಾಯನಾಗಿದ್ರೆ ಏನಿಲ್ಲ. ಸಾಯರ್ನ ಯಾರು ಹಿಡ್ಕೊಳಕ್ಕಾಗಲ್ಲ. ಇವಾಗ ನಾನು ನಿಮ್ಮ ಅಪ್ಪತ್ತಿದಂಗೆ ನಾನು ಸತ್ತೋಗಿದ್ರೆ ನಾನು ಯಾರು ಹಿಡ್ಕೊಂತಿರ್ಲಿಲ್ಲ, ಗೊತ್ತಾತೇನು? ನಾನು ಇರೋದ್ರಾಗೆ ಗುಲ್ಲುಪಾಯ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಬಂದಿದ್ದೆ ಇಲ್ಲಿಗೆ, ಗೊತ್ತಾಗ? ಭಾರ ತೊಳ್ ಬೀಸಿ ಇಲ್ಲಿಂದ ತಕ ಬೀಸ್ಕೊಂಡು ಹೋಗಿ ನೀನ್ ಅವಾಗ ಐಡಿಯಾ ಮಾಡಿ ನೀನ್ ಮಾಡಿದ್ರಿ. ನಾವ್ ಇವತ್ತು ಇನ್ನೂ ಎಲ್ಲೋ ಮಾಡಿಕ್ಕಿದ್ರೆ ಇವನು ಮಾಡೋದು. ಏನೇಳ ನಾನು ಜೀವನ ಮಾಡ್ಕೊಂಡಿದ್ದೀನಿ, ಮಕ್ಕಳನ್ನ ಸಾಕೊಂಡು ಜೀವನ ಮಾಡ್ಕೊಂಡಿದ್ದೀನಿ, ಗೊತ್ತಾತಾ? ಅಷ್ಟೇ ನನ್ನ ಜೀವನ. ನಾನು ಅಷ್ಟರಾಗಿದ್ದೆ. ನಿನ್ನಂಗೆ ಭಾರ ತೊಳ್ಬಿಸ್ಕೊಂಡು ಹೊಲ ಮನೆ ಎಲ್ಲ ಮಾರ್ಕೊಂಡು. ಹೊಲ ಮನೆ ಮಾರೋದು ಬಿಡು, ಅದು ಬೇರೆ ಪ್ರಶ್ನೆ. ಎತ್ತಿನೊಳಗೆ ಹೋಗ್ತಿರ್ಲಿಲ್ವ ಈಗ? ಏನಮ್ಮ ಮಾತಾಡ್ಬೇಡ. ಇವೇನು ಇವನು ದುಡಿಯಕ್ ತರ್ದೇನು ಕಳೆಯಕ್ ತಂದಿದ್ದೀನಿ ಅವನ್ನೆಲ್ಲ. ಮಾಡು ಇರಮ್ಮ. ಟ್ಯಾಕ್ರಿಗೆ ಆಲೆ ಎಷ್ಟು ದುಡ್ದೆ ಗೊತ್ತೇನೋ? ಈ ವರ್ಷ 5,000 ದುಡ್ದಿದ್ದೀನಮ್ಮ. ಅಲ್ಲೇ 5,000 ಇರೋ. ಇಲ್ಲಿ ನಿಮ್ಮ ಅಪ್ಪಂದೆಲ್ಲ ಗೇದಿರೋದು ಎಷ್ಟಾಗಿದೆ ಗೊತ್ತಾ? 6,000, 6, 5, 11,000. ಒಂದು ವಾರಕ್ಕೆ 11,000 ದುಡ್ದೈತೆ ನನ್ನ ಟ್ಯಾಕ್ರಿ. ಏನೇಳು ಗೇಯ್ತಾ ಇದ್ದೀನಿ. ಬೇಡ ಇರೋ, ಅದು ಡೀಸೆಲ್ ಖರ್ಚನ ಕೊಳ್ಳಪ್ಪ ಅಂತೇಳಿ ಅದ್ರಿಗೆ ಏನು ದುಡಿತಾ ಇದ್ದೀನಿ ಅಂತಿದ್ದೆ. ಅವ್ರು ನಿನಗೂ ಕಷ್ಟ ಗೊತ್ತಾಗ್ಲಿ ಅಂತ ಅವರು ಏನೇಳು ಏನು ಅಲ್ಲ. ಇವಾಗ ನೋಡೋದು ಹುಳ್ಳಿಕಾಯಿ ಹಾಕಿದ್ದೀನಿ, ಅಲ್ಲಿ ರೈಟ್ ಸಿಕ್ಕಿರೇನೋ ಒಂದು 100 ರೂಪಾಯಿ ಕೆಜಿ ಹೋದ್ರೇನೋ ಅಮ್ಮಮ್ಮ ಅಂದರೆ ಎಷ್ಟು ಒಂದು 3,000 ಬರ್ತೈತೆ. ಅದು ಗೇಯ್ದಿರೋ ಕೂಲಿ ಹುಟ್ಟಿಲ್ಲ ನನಗೆ. ಇರೋ ಗೊತ್ತಾಗ್ಲಿ. ಅಲ್ಲ ಇವಾಗ ಬೇಲಿ ಎತ್ಕೊಂಡಿದ್ದಕ್ಕೆ ಬೇಲಿ ಎತ್ಕೊಂಡೈತೆ ಇರೋ. ಬೇಲಿ ಎತ್ಕೊಂಡು ಇರೋ. ಆ ತೋಟ ನಾನು ಬಂದ್ಮೇಲೆ ಹೆಂಗಾಗೈತೆ ಗೊತ್ತಾ ರಚನೆ, ಅದು ಗೊತ್ತಾಗ್ತಿಲ್ಲ ನಿನ್ನ ತಮ್ಮಂಗೆ. ಮಾತಾಡ್ತಾನೆ ನಂಗೆ, ನನ್ನಷ್ಟು ಬುದ್ಧಿವಂತ ಆಗಲಿ ನಿನ್ನ ತಮ್ಮ. ಅರ್ಥ ಆಯ್ತಾ? ತಿರ್ಗಾ 2,000 ಗೊತ್ತಿಲ್ವ ನಿನಗೆ? 2 ಕೋಟಿ ಹೊಡೆಯ ನೀನು 2,000 ಗೊತ್ತಿಲ್ವ ನಿಂಗೆ? ನಾನು ಕೇಳ್ತಾನೆ ನಿನ್ನ ತಮ್ಮ. ಪದೇ ಅದೇ ಹೇಳಕ್ ಬರ್ಬೇಡ. ನೀನು ಉಳುಮೆ ಮಾಡಿ ಎಷ್ಟು ದುಡ್ಡು ಉಳಿಸ್ತೀಯ ಅಂತ ಗೊತ್ತಾಗ್ಲಿ ಅಂತ ಎಲ್ಲಾರು ಮಾಡೋದು. ಏನ್ ಉಳಿಸಿದ್ಯಾ? ಏನ್ ಉಳಿಸಿದೀನಿ? ಉಳಿದೈತೆ ಮಾ, ಉಳಿದೈತೆ, ತೋರ್ಸು. ಉಳಿದೈತೆ, ಉಳಿದಲ್ಲೇ ತೋರಿಸ್ತೀನ. ಇನ್ಮೇಲೆ ಉಳುಮೆ ಸ್ಟಾರ್ಟ್ ಆಯ್ತು. ಈಗ ಅದಕ್ಕೆಲ್ಲ ಹೇಳ್ತಾವ್ರೆ ಡೀಸೆಲ್ ತರಬೇಕು. ಏನೇಳು ದುಡಿಮೆ ಮಾಡ್ಕೊಂಡಿರೋದ್ರ ತಂದಿಕ್ಕೆ ಬೇಕು ಅಂತ ಮಡಗಿರ್ಬೇಕು. ಏನೇಳು ಆ ಪರಿಜ್ಞಾನ ಇಲ್ಲ. ಅದಕ್ಕೆ ನೋಡ್ಕೊಳ್ಳೋದು ಇನ್ನೊಂದು ಎಲ್ಲಾನ. ಅರ್ಥ ಆಯ್ತಾ? ಅದು ಆ ಮನೋಭಾವನೆ ಇರೋದು ನಿನ್ನ ಹತ್ರ. ಇಲ್ಲಿ ಐತೆ, ಇದ್ರಾಗ ರೂಪಾಯಿ ಉಳಿಸಿ ನಾಳೆಗೆ ಏನಪ್ಪ ಮಾಡೋದು ಅಂತ ಅಲ್ಲಿ ಮಡಗಿದ್ರೆ ಇರೋದು. ಅದು ಬಿಟ್ಟು ಅವಾಗಿಂದ ಅವಾಗೆ ಖರ್ಚು ಮಾಡ್ಕೊಂಡು ಒಪ್ಪತ್ತಿದ್ದು ಒಲೆ ಕಿತ್ತಾಕೊಂಡು ಓಡಾಡಿದ್ರೆ ಡೀಸೆಲ್ ತರೋಕೆ ಎಲ್ಲಿರ್ತೈತೆ ಹೇಳು? ಅದಕ್ಕೆ ಹೇಳ್ತಿರೋದು ಡೀಸೆಲ್. ಈ ಒಮ್ಮೆ ಬೇಕ್ರಿಗೆ ಹೋದ್ರೆ 500-600 ರೂಪಾಯಿ ಖರ್ಚು ಮಾಡೋದು ನೀನು ಉಳಿಸ್ಕೊಂತೀಯೋ? ಬಿಡಮ್ಮ, ನೀನು ಯಾವಾಗಲೂ ಖರ್ಚು ಮಾಡಲ್ಲ. ಇನ್ನು ಇವತ್ತು ಖರ್ಚು ಮಾಡ್ತೀನಿ, ಮುಗೀತು. ಖರ್ಚು ಮಾಡಲ್ಲ, ಇನ್ನೇನು ಇಲ್ಲ. ಅರ್ಥ ಆಯ್ತಾ? ಮುಗೀತು. ಮಾಡ್ತಿದ್ದಿದ್ದು ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತು ನೀನು ಏನೇನು ಮಾಡ್ತೀಯ ಅಂತ. 500-600 ರೂಪಾಯಿ ಖರ್ಚು ಮಾಡಿ ಅದೇ 500 ರೂಪಾಯಿ ಜೊತೆಗೆ ಇನ್ನೊಂದು 100 ರೂಪಾಯಿ ಹಾಕಿದ್ರೆ 600 ಆಯ್ತು. ಏನೇನು ಹಂಗೆ ಉಳಿಸೋ ಬಗೆ ಐತಾ ಅಂತ ಕೇಳ್ತಾ ಇರೋದು. ಈ ಒಮ್ಮೆ ಆದಲ್ಲ, ನನಗೆ ಉಳಿಸೋ ಬಗ್ಗೆ ಬೇರೆ ಥರನೇ ಐತೆ ನಂದು. ಉಳಿಸಪ್ಪ. ಅರ್ಥ ಆಯ್ತಾ? ಈಗ ಹಂಗೈತೆ ಪ್ಲಾನು. ದಯವಿಟ್ಟು ಆ ಥರ ಅರ್ಥ ಮಾಡ್ಕೊಂಡು ನಮ್ಗೊಂದು ಸ್ವಲ್ಪ ದಯಮಾಡಿಸಿ. ನಾನು ನೋಡಪ್ಪ, ಅರ್ಥ ಆಯ್ತಾ? ಕೇಳಕ್ಕೆ ಹೋಗಲ್ಲಪ್ಪ. ಇನ್ನು ನನಗೆ ಬೇಜಾರಾಗ್ಬಿಟ್ಟೈತೆ. ಇಕ್ಕಿರೋವೆ ಏನಂತ ಬಗುಳ್ದೆ. ಅವತ್ತು ಮುಗಿನ ಸಾರ ಇಕ್ಕೋದಿಂದ ಏನಂತ ಬಗುಳ್ದೆ. ಅಮ್ಮ ಬಿಡಿಸ್ಕೊಂಬಂಗೆ ಕೊಡ್ತೀನಮ್ಮ. ಎಷ್ಟು ದಿನ ಆಯ್ತು ನೀನು ಇಸ್ಕೊಂಡೋಗಿ ಇಕ್ಕಿ. ಯಾಕಮ್ಮ ಹಾಲಿನ ದುಡ್ಡು ಗೊತ್ತಿದ್ದಂಗೆ ಬಿಡಿಸ್ಕೋಬೋದು. ಹಾಲಿನ ದುಡ್ಡು ಎಲ್ಲ ಹಾಳು ಮಾಡಿದೆ. ಇನ್ನೇನು ಉಳ್ದೈತೆ? ನೀನು ಯಾರ ಮಾತನೇ ಕೇಳಂಗಿದ್ಯಾ? ಹೇಳಂಗಿದ್ಯಾ? ಆಡಿದ ಮಾತು ಉಳಿಸ್ಕೊಂಡಿದ್ಯಾ? ಹೇಳಪ್ಪ. ಇವೆಲ್ಲ ನಾನು ಇವತ್ತು ಹೇಳ್ತಾಳೆ ಅಂತ ಅಲ್ಲ, ಒಂದು ಹೇಳ್ಬಾರ್ದವು. ಸುಮ್ಮನೆ ಯಾಕಮ್ಮ ಕೋಕಿಲಿ ಕರ್ಕೊಂಡೋಗಿ ಬಿಡುವಾಗ ಕೇಳು ಉಳಿಸ್ಕೊಂಡು ಅವಳವು ಹ್ಯಾಂಗಿಂಗ್ ಸೇವ್ ಮಾಡಿದೆ, ಮಾರಿದೆ. ಇಲ್ಲಿಕ್ಕಿದ್ದು ಒಡವೆನೂ ತಗೊಂಡೋಗಿ ನಾನು ಹಿಂಗೆ ಮಾಡ್ತೀನಿ ಏನಮ್ಮ ಹಂಗೆ ಮಾತುಗಳೆಲ್ಲ ಕೇಳ್ಕೊಂಡು ಮಾಡ್ತಾ ಇದ್ಯಾ? ಹೇಳಿದ ಮಾತು ಆ ಕೈ ಕೊಡೋ ತಾಕ ಮಾತ್ರ ಜವಾಬ್ದಾರಿ ಇರ್ತೈತೆ. ಕೈ ಕೊಟ್ಟ ಮೇಲೆ ಜವಾಬ್ದಾರಿನೇ ಇಲ್ಲ. ಬಿಡಮ್ಮ ಮುಂದೆ ಸಂಘದ್ದು ತಿಂಗಳಿಗೆ ವಾರಕ್ಕೋ ಇಲ್ಲ 3 ತಿಂಗಳಿಗೆ ಒಂದು 20,000 ಕಟ್ಕೊಂಬಂದಿದ್ರು. ಇವತ್ತು ಅವ್ರ ಹತ್ರ ಎಲೆ ಅನ್ನೋದು ಇರ್ತಿರ್ಲಿಲ್ಲ. ಬಗಳದೆ ಕಟ್ದ ನೀನು ಯಾಕೆ ಸುಮ್ಮನೆ ನಮ್ಮ ಬೆಲೆ ಕಳೆದ ಏನಲ್ಲಿ? ಇವತ್ತು ಆ ಮುಂಡೆ ಇರ್ತಾವೆಲ್ಲ ನಾನೊಂದು ಹೆಂಗ್ದೇವ್ಲು ಅಂಥವ್ರು ಅಂತ ಬೀದಿ ಬಟ್ಟೆಗೆಲ್ಲ ಅನ್ನಿಸ್ಕೊಂಡು ಮರ್ಯಾದೆ ಕಳ್ಕೊಳ್ಳೋದು. ನನ್ನ ಮಾತು ಕೇಳಿದ್ರು